ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ನಗರಾಭಿವೃದ್ಧಿ ಕಡೆ ಗಮನ ಸೆಳೆದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು. ಕಟ್ಟಡ ಕಾಮಗಾರಿ ಪೂರ್ಣಗೊಂಡಿಲ್ಲದ ಮನೆಗಳಿಗೆ ಭೇಟಿ ನೀಡಿ ಪರಿಶೀಲನೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಪಡೆದಿರುವಂತಹ ಮನೆಗಳನ್ನು ಕಟ್ಟಲು ತೊಂದರೆಯಾಗಿದೆ ಎಂದು ನಗರಸಭೆ ಅಧ್ಯಕ್ಷರಲ್ಲಿ ಕೊಳಚೆ ಪ್ರದೇಶದ ಫಲಾನುಭವಿಗಳು ದೂರು ನೀಡಿರುತ್ತಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೊಳಚೆ ಅಭಿವೃದ್ಧಿ, ಸ್ಲಂ ಬೋರ್ಡ್, ಎಇ, ಸೈಟ್ ಇಂಜಿನಿಯರ್ಗಳು, ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಗಜೇಂದ್ರ ರವರು ಫಲಾನುಭವಿಗಳೊಂದಿಗೆ ಮಾತನಾಡುತ್ತಾ ಕಟ್ಟಡ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಮತ್ತು ಅತಿ ಶೀಘ್ರದಲ್ಲೇ ನಿಮ್ಮ ಸ್ವಂತ ಮನೆಯಲ್ಲಿ ವಾಸ ಮಾಡಬಹುದು ಎಂದು ತಿಳಿಸಿದರು. ಗುಣಮಟ್ಟ ಪರಿಶೀಲನೆ ಮತ್ತೆ ತಡ ಆಗ್ತಾ ಇರೋದು ಯಾವ ಕಾರಣದಿಂದ ತಡ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲಾ ವಾರ್ಡ್ಗಳಲ್ಲಿ ವೀಕ್ಷಣೆ ಮಾಡಿ ಅತಿ ತುರ್ತಾಗಿ ಬಾಕಿ ಇರ್ತಕ್ಕಂಥ ಕೆಲಸ ಪೂರ್ಣ ಆಗ್ಬೇಕಂತೇಳಿ ಗುತ್ತಿಗೆದಾರರಿಗೆ ನಾವು ಆದೇಶ ಮಾಡಿದ್ದೀವಿ. ಆದಷ್ಟು ಬೇಗ ಯಾವ್ಯಾವ ಮನೆಗಳು ತಡ ಆಗ್ತಾ ಇದೆ ಅವೆಲ್ಲ ಪೂರ್ಣ ಮಾಡ್ಕೊಡ್ತೀವಿ, 1 ತಿಂಗಳಲ್ಲಿ ಪೂರ್ಣ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಈ ಸಂದರ್ಭದಲ್ಲಿ ಗುತ್ತಿಗೆದಾರರು ನಮ್ಗೆ ತಿಳಿಸಿದ್ದಾರೆ. ಎಲ್ಲ ಫಲಾನುಭವಿಗಳಿಗೆ ನಾವು 1 ತಿಂಗಳ ಒಳಗಡೆ 280 ಮನೆಗಳು ಪೂರ್ಣ ಮಾಡಿ ಅವರಿಗೆ ಹಸ್ತಾಂತರ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ. ಟೋಟಲ್ ನಮ್ಮಲ್ಲಿ 14 ಕೊಳಚೆ ಪ್ರದೇಶಗಳಿದೆ. 14 ಕೊಳಚೆ ಪ್ರದೇಶದಲ್ಲಿ ಎಲ್ಲೆಲ್ಲಿ ತಡ ಆಗ್ತಾ ಇದೆಯೋ ಅಂತ ಪ್ರದೇಶಗಳಿಗೆ ನಾವು ಹೋಗಿ ಇವತ್ತು 5ನೇ ವಾರ್ಡ್ ಆಗ್ಬೋದು, 6ನೇ ವಾರ್ಡ್ ಆಗ್ಬೋದು, 21ನೇ ವಾರ್ಡ್ ಆಗ್ಬೋದು, 13ನೇ ವಾರ್ಡ್ ಆಗ್ಬೋದು, 2ನೇ ವಾರ್ಡ್ ಆಗ್ಬೋದು, 11ನೇ ವಾರ್ಡ್ ಆಗ್ಬೋದು, ಎಲ್ಲ ಪ್ರದೇಶಗಳಲ್ಲಿ ವೀಕ್ಷಣೆ ಮಾಡಿದ್ದೀವಿ. ನೀವು ನೋಡ್ತಾ ಇರ್ಬೋದು ಮನೆಗಳನ್ನ. ಕೆಲವು ತೊಡಕುಗಳಿಂದ ಕಾರಣಾಂತರದಿಂದ ಡಿಲೇ ಆಗಿತ್ತು. ಇನ್ನು ಮುಂದೆ ಬೇಗ ಪೂರ್ಣ ಮಾಡ್ಬೇಕಂತ ಹೇಳ್ಬಿಟ್ಟು ಇವತ್ತು ಗುತ್ತಿಗೆದಾರರಿಗೆ ನಾವು ಹೇಳಿದ್ದೀವಿ. ಈ ಸಂದರ್ಭದಲ್ಲಿ ಅಧ್ಯಕ್ಷರಿಗೆ ಬಹಳಷ್ಟು ಸಮಸ್ಯೆಗಳ ಕುರಿತು ಅಹವಾಲುಗಳನ್ನು ನೀಡಿದ್ರು. ಆ ಒಂದು ನಿಟ್ಟಿನಲ್ಲಿ ಈ ದಿನ ನಮ್ಮ ನಗರಸಭಾ ಅಧ್ಯಕ್ಷರು ಗಜೇಂದ್ರ ಸರ್ ಅವರು ಈ ದಿನ ಎಲ್ಲರ ಸಾರ್ವಜನಿಕರ ಅಹವಾಲುಗಳನ್ನು ಇಟ್ಕೊಂಡು ಸಂಬಂಧಪಟ್ಟ ಸ್ಲಂ ಬೋರ್ಡಿನ AEE ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಕರೆಸಿ, ಅದೇ ರೀತಿ ಗುತ್ತಿಗೆದಾರರಾಗ ಆಗಿರ್ತಕ್ಕಂಥ ಚಂದ್ರು ಅವ್ರನ್ನ ಕರೆಸಿ ಅವರು ಹೇಳ್ತಾ ಇರ್ತಕ್ಕಂಥ ಸಮಸ್ಯೆಗಳು, ಸಾರ್ವಜನಿಕರು ಹೇಳ್ತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಭಾಳ ಗಂಭೀರವಾಗಿ ಚರ್ಚೆ ನಡೆದು ಸ್ಥಳ ವೀಕ್ಷಣೆಗಂತೇಳಿ ಎಲ್ಲ ಕೊಳಚೆ ಪ್ರದೇಶಗಳ ವೀಕ್ಷಣೆ ಮಾಡಲಿಕ್ಕೆ ಅಧ್ಯಕ್ಷರು ಖುದ್ದು ಅಧಿಕಾರಿಗಳೊಂದಿಗೆ ಬರಬೇಕಾಗಿ ಬಂತು. ಇದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎಲ್ಲರಿಗೂ ಸೂರು ಅಂತೇಳಿ ಏನು ಕಾರ್ಯಕ್ರಮ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಸ್ಲಂ ಬೋರ್ಡ್ ವತಿಯಿಂದ. ಇವಾಗ ಅರ್ಧಂಬರ್ಧ ಕೆಲಸ ಮಾಡಿ ನಿಲ್ಲಿಸಿದ್ದಾರೆ. ಇವಾಗ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಬಂದು ಮತ್ತೆ ಗುತ್ತಿಗೆದಾರರು ಚಂದ್ರವನ್ನು ಕರೆಸಿ ಅತಿ ಶೀಘ್ರದಲ್ಲೇ ಬೇಗನೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಮಾತಾಡಿದ್ದೀವಿ. ಅದೇ ತರವಾಗಿ ನಮ್ಮ ಇಲ್ಲಿನ ನಿವಾಸಿಗಳು ತುಂಬಾ ಬಡ ಜನರು ಇರೋದು, ಎಲ್ಲ ಬಾಡಿಗೆ ಮನೆಯಲ್ಲಿ ಹೋಗಿದ್ದಾರೆ. ಇವಾಗ ಅವ್ರಿಗೆ ಬೇಗನೆ ಮನೆ ಕಟ್ಕೊಟ್ರೆ ಅವರು ಬಾಡಿಗೆ ಮನೆ ಖಾಲಿ ಮಾಡ್ಕೊಂಡು ಸ್ವಂತ ಮನೆಗೆ ಬರ್ತಾರೆ. ದಯವಿಟ್ಟು ಅತಿ ಶೀಘ್ರದಲ್ಲೇ ಅವ್ರಿಗೆ ಮನೆಗಳ ಹಸ್ತಾಂತರ ಮಾಡಿಕೊಡ್ತೀವಿ ನಾವು. ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಮ್ಮ ಮಿನಿಸ್ಟರ್, ಮಾಜಿ ಮಂತ್ರಿಗಳಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಅವ್ರನ್ನ ಕರೆಸಿ ಗೃಹಪ್ರವೇಶ ಮಾಡ್ತೀವಿ. ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್ 9980581159. ಧನ್ಯವಾದಗಳು.